ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳು ಸ್ಕೂಲಿಂದ ಬಂದಾಗ ಸಾಮಾನ್ಯ ಸಂಜೆ ಸ್ನ್ಯಾಕ್ಸ್ನ ನಾವು ಕೊಡ್ತೀವಿ. ಅಂಥ ಟೈಮಲ್ಲಿ ಮನೆಯಲ್ಲೇ ನಾವು ಆರೋಗ್ಯಕರವಾದ ಸ್ನ್ಯಾಕ್ಸ್ನ ಹೇಗೆ ಮಾಡಿಕೊಡ್ಬೋದು ಅನ್ನೋದನ್ನು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ಜೋಳನ ತೊಗೊಂಡಿದ್ದೀನಿ, ಹಸಿ ಜೋಳ. ಈಗ ಅದರ ಸಿಪ್ಪೆನ ತೆಗಿತಾ ಇದ್ದೀನಿ. ತುಂಬ ಎಳೆ ಜೋಳ, ಕಾಳುಗಳೇನು ಬಲ್ತಿಲ್ಲ. ಇಂಥ ಜೋಳನ ತೊಗೋಬೇಕಾಗತ್ತೆ. ಸಾಮಾನ್ಯ ಈಗ ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಇಟ್ಕೊಂಡಿರ್ತಾರೆ. ಕೆಲವರು 15 ರೂಪಾಯಿ, ಕೆಲವರು 20 ರೂಪಾಯಿ ಈ ಥರ ಎಲ್ಲ ಕೇಳ್ತಾರೆ. ಈಗ ನೋಡಿ, ಈ ಜೋಳ ಎಲ್ಲ ಸುಲಿದಾಗಿದೆ. ಈ ಸುಲಿದಂಥ ಜೋಳನ ಒಲೆ ಮೇಲೆ ಒಂದು ಕಡುಬಿನ ತಪ್ಪಲೆನ ಅಥವಾ ಇಡ್ಲಿ ಪಾತ್ರೆನ ಇಟ್ಕೋಬೇಕು. ನಮ್ಮ ಮನೇಲಿ ಇಡ್ಲಿ ಪಾತ್ರೆ ಇದನ್ನೇ ನಾನು ಯೂಸ್ ಮಾಡೋದ್ರಿಂದ ಇದಕ್ಕೆ ನೋಡಿ, ಈಗ ಸುಲಿದಂಥ ಜೋಳನ ಇದಕ್ಕೆ ಏನೂ ಹಚ್ಚಿಲ್ಲ, ಕೆಳಗಡೆ ನೀರು ಹಾಕ್ಬಿಟ್ಟು ಈಗ ನಾವು ಇಡ್ಲಿ ಬೇಯಿಸೋಕ್ಕೆ ಯಾವ ರೀತಿ ಇಡ್ತೀವಿ ಆ ರೀತಿ ಇಟ್ಟು ಮುಚ್ಚಳನ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ನೋಡಿ, ಈಗ ಈ ಜೋಳ ಬೆಂದಿದೆ. ಈಗ ನಾನು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಈಗ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು. ಇಲ್ಲಿ ನಾನು ಒಂದು ಜೋಳಕ್ಕೆ ಮಾತ್ರ ಬಳಸ್ತಾ ಇದ್ದೀನಿ. 2-3 ಜೋಳ ತೊಗೊಂಡ್ರೆ ಜಾಸ್ತಿ ಹಾಕಬೇಕಾಗುತ್ತೆ. ಮತ್ತು ನೋಡಿ, ಇಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ. ನಮಗಿದೇನು ಬೇಡ ಅಂದರೆ ಜಸ್ಟು ಉಪ್ಪು ಮತ್ತು ಖಾರ ಪುಡಿ, ಇಲ್ಲ ಮೆಣಸಿನ ಪೌಡ್ರು, ಇಲ್ಲ ಖಾರದ ಪುಡಿ ಹಾಕಿದರೆ ಸಾಕಾಗುತ್ತೆ. ಕೊನೆಯಲ್ಲಿ ನೋಡಿ, ಒಂದು 5-6 ಹನಿ ಆಗುವಷ್ಟು ನಿಂಬೆಹಣ್ಣನ್ನು ಸಹ ನಿಂಬೆ ಹುಳಿ ಹಿಂಡ್ಕೊಳ್ತಾ ಇದ್ದೀನಿ. ಈಗ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೀಗೇನು ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಈ ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆನ ನಾವೀಗ ಬೇಯಿಸಿಟ್ಟಿದ್ವಲ್ಲ ಆ ಜೋಳಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡಬೇಕು. ನೋಡಿ, ಈಗ ಬೇಯಿಸಿದ ಮೇಲೆ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪನೇ ಈ ಥರ ಹಚ್ಕೋಬೇಕು. ನಾವಿಲ್ಲಿ ಚಾಟ್ ಮಸಾಲ, ಗರಂ ಮಸಾಲ ಹಾಕಲೇಬೇಕಂತೇನಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಹಾಕೋಬೋದು. ನಾನು ಮನೆಯಲ್ಲೇ ಮಾಡಿದಂಥದ್ದು, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ನಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು, ಕಡಿಮೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇದು ಮೀಡಿಯಮ್ ಖಾರ ಇತ್ತು. ಈಗ ನೋಡಿ, ಈ ಥರ ಎಲ್ಲ ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ಇದನ್ನು ಮತ್ತೆ ಕಡುಬಿನ ತಪ್ಪಲೆಯಲ್ಲೇ ಇಡಬೇಕು. ಈ ಟೈಮಲ್ಲಿ ನಾವು ಉರಿಯೇನು ಸ್ಟವ್ ಹಚ್ಚಬಾರ್ದು, ಹಾಗೆ ಕಡುಬಿನ ತಪ್ಪಲೆಯಲ್ಲಿ ಇಟ್ಟರೆ ಸಾಕಾಗುತ್ತೆ. ಮೊದಲಿನ ಬಿಸಿ ಏನಿದೆ ಆ ಬಿಸಿಯಲ್ಲೇ ಈ ಮಸಾಲೆ ಎಲ್ಲ ಈ ಜೋಳಕ್ಕೆ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಾಗೆ ಇಟ್ಟರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಕಡುಬಿನ ತಪ್ಪಲೆಯಲ್ಲಿ ಇಟ್ಟಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಆಗಿದೆ. ಈ ಟೈಮಲ್ಲಿ ಸ್ಟವ್ ಏನು ಹಚ್ಚಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಈಗ ಇದನ್ನು ನಾನು 3 ಪೀಸಾಗಿ ಮಾಡ್ಕೊಳ್ತೀನಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳೇ ಅಂತೆ ಅಲ್ಲ, ಈಗ ರೋಡ್ ಸೈಡ್ ಎಲ್ಲಿ ನೋಡಿದ್ರೂ ಈ ಥರ ಜೋಳನ ಮಸಾಲೆ ಹಾಕಿ ಮಾಡಿಕೊಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಮಾಡಿದ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು.